ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯ ಉದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಶಲಾಕಯ ಚಕ್ಷುನ್ಮಿಲಿतं येन तस्मै श्रीगुरुवे नमः नमः ओं विष्णुपदाय कृष्णप्रस्थाय भूतले श्रीमद् जयपताकस्वामी इति नामने नमो आचार्यपदाय नित्यकृपदाय गौरवात्मदाय नगरकरामदारिणे नमः ओं विष्णुपदाय कृष्णप्रस्थाय भूतले श्रीमते भक्तिवेदान्तस्वामी इति नामने नमस्ते सरस्वतीदेवे गौरवाणी प्रचारिणे निर्विशेष शून्यवादी भाषात देशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण श्रीमद् भागवतम 10th ಸ್ಕಂದ 10th ಕ್ಯಾಂಟೋ ಸೊ ನಾವು ಇವಾಗ ನೋಡಿದ್ರೆ 9 ಕ್ಯಾಂಟೋಸ್ ಕಂಪ್ಲೀಟ್ ಆಯಿತು. ಇವಾಗ ನಾವು 10th ಕ್ಯಾಂಟೋ ಬಂದಿದ್ದೀವಿ. ಏನೋ ಇವಾಗ ಸ್ಟಾರ್ಟ್ ಮಾಡಿದ ತರ ಇದೆ, ಆದರೆ ಎಷ್ಟು ಬೇಗ ನಾವು 10th ಕ್ಯಾಂಟೋ ಬಂದ್ಬಿಟ್ಟಿದ್ದೀವಿ. ಓಕೆ, ಆಕ್ಚುಲಿ ಮತ್ತ ಪುರಾಣಗಳಲ್ಲಿ ನೀವು ನೋಡಿದ್ರೆ ಏನಿದೆ ಅಂದ್ರೆ 5 ವಿಷಯಗಳೇ ಇರುತ್ತೆ. ಸರ್ಗಸ್ಯ ಪ್ರತಿಸರ್ಗಸ್ಯ ವಂಶೋ ಮನ್ವಂತರಾಣಿ ಚ ವಂಶಾಣು ಚರಿತ್ರಂ ಪುರಾಣಂ ಪಂಚಲಕ್ಷಣಂ. ಮತ್ತೆ ಇರೋ ಪುರಾಣಗಳಲ್ಲಿ, ಯಾಕಂದ್ರೆ ನಾವು ಪುರಾಣಗಳು 18 ಪುರಾಣಗಳು ನಮ್ಗೆ ಗೊತ್ತು ಅಲ್ವಾ, ಅಲ್ಲಿ ಮತ್ತೆ ಇರೋ ಪುರಾಣಗಳಲ್ಲಿ ನಮಗೂ ಈ 5 ಲಕ್ಷಣಗಳು ಇರುತ್ತೆ. ಏನು? ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರಾಣಿ, ವಂಶಾನುಚರಿತ, ಈ 5 ವಿಷಯಗಳು ಮಾತ್ರ ಇದೆ. ಆದ್ರೆ ನಮ್ಮ ಶ್ರೀಮದ್ ಭಾಗವತದಲ್ಲಿ ಮಾತ್ರ ನಮಗೂ 10 ವಿಷಯಗಳು, 10 ಲಕ್ಷಣಗಳಿದೆ ಅಂತೆ. ಆ 10 ಲಕ್ಷಣಗಳಿಗೆ ನಾವು ಒಂದೊಂದು ಸ್ಕಂದಲ್ಲಿ ನಾವು ನೋಡ್ತಾ ಬಂದಿದೀವಿ. ಅತ್ರ ಶರ್ಗೋ ವಿಸರ್ಗಸ್ಯ ಸ್ಥಾನಂ ಪೋಷಣಂ ಮನ್ವಂತರಾನುಕತಾಂ ನಿರೋತೋ ಮುಕ್ತಿರ್ ಆಶ್ರಯ ಭೂಷಣಂ ಊತಯಃ ಮನ್ವಂತರೇ ಸಾವಣಿಕತ ನಿರೋತೋ ಮುಕ್ತಿರಾಶ್ರಯ. ಸೊ ಇಲ್ಲಿ ನಾವು ನೋಡಿದರೆ ಸರ್ಗ ಭಗವಂತನ ಸೃಷ್ಟಿ. ಸ್ಕ್ರೀನ್ ಚೇಂಜ್ ಮಾಡಬೇಕು, ಒಂದೇ ನಿಮಿಷ. ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಕಾಣಿಸ್ತಾ ಇದೆ. ಸೊ ಸರ್ಗ ಸೃಷ್ಟಿ, ವಿಸರ್ಗ ಉಪಸೃಷ್ಟಿ, ಬ್ರಹ್ಮಣ ಸೃಷ್ಟಿ ಅದು. ಓಕೆ, ಸ್ಥಾನ, ಆ ಗ್ರಹಗಳು ಎಲ್ಲಿದೆ, ಪೋಷಣ, ಯಾವ ತರ ಭಗವಂತ ಪೋಷಿಸ್ತಾರೆ, ರಕ್ಷಿಸ್ತಾರೆ. ಊತಯ ಮತ್ತೆ ಏನು ಭಕ್ತಿ, ಆ ತರ ಯಾವ ತರ ಬರುತ್ತೋ, ಆ ಭಕ್ತರಿಗೆ ಯಾವ ತರ ಭಕ್ತಿ ಬರುತ್ತು, ಮತ್ತೆ ಎಲ್ಲಾ ಸೃಷ್ಟಿ ವಿಷಯಗಳನ್ನ ಯಾವ ತರ ಅವರು ಊತಿಸ್ತಾರೆ, ಅದು ತುಂಡಿಸ್ತಾರೆ ಹೇಳ್ತಾರಲ್ವಾ. ಸೊ ಆ ಥರ. ಸೊ ಮನ್ವಂತರಗಳು ಮುಖ್ಯವಾಗಿ ನಾವು ನೋಡಿದರೆ ಮನುಕ್ಳು ಕಥೆ ಬರುತ್ತೆ. ಈಶಾನು ಕಥಾ, ಭಗವದ ವಿಜ್ಞಾನ, ಭಗವಂತ ಅವರು ಭಕ್ತರುಗಳು ಮಧ್ಯದಲ್ಲಿ ನಡೆಯೋ ವಿಷಯಗಳು, ಅದ್ರ ಬಗ್ಗೆ ನಾವು ನೋಡಬೇಕು. ನಿರೋತ, ಭಗವಂತ ಭಕ್ತರುಗಳು ಯಾವ ಥರ ಭಗವಂತ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಪ್ರಳಯಗಳು ಯಾವ ತರ ಆಗುತ್ತೆ, ಅದೆಲ್ಲ ನಾವು ನೋಡ್ಬೋದು. ಮುಕ್ತಿ ಮೋಕ್ಷ, ಭಗವಂತನ ಆಧ್ಯಾತ್ಮಿಕ ಲೋಕದಲ್ಲಿ ಯಾವ ತರ ಹೋಗ್ತಾರೆ ಭಕ್ತರು. ಆಶ್ರಯ, ಆ ದೇವೋತ್ತಮ ಪರಮ ಪುರುಷ ಅವನ ಲೀಲೆಗಳು. ಸೊ ಅದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಭಗವಂತ ಯಾವ ತರ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾರೋ ಅದ್ರ ಬಗ್ಗೆ ಎಲ್ಲ ನಾವು ನೋಡ್ಬೋದು. ಓಕೆ, ಆದರೆ ಆಲ್ರೆಡಿ ನಾವು ಬಂದು ಏನೇನು ನೋಡಿ ಆಯ್ತು. ನಾವು ಫಸ್ಟ್, ಯಾಕಂದ್ರೆ ಪೂರ್ತಿ ನಮಗೂ 12 ಸ್ಕಂದಗಳಿದೆ ಶ್ರೀಮದ್ ಭಾಗವತದಲ್ಲಿ. 12 ಸ್ಕಂದಗಳಿದೆ. ಫಸ್ಟ್ 2 ಸ್ಕಂದಗಳು ನಮಗೂ ಓನ್ಲಿ ಫಾರ್ ಅರಿಮುಖ, ಇಂಟ್ರೊಡಕ್ಷನ್ ಆ ಥರ ಇರುತ್ತೆ. ಸೊ 3ನೇ ಸ್ಕಂದ 4ನೇ ಸ್ಕಂದ ನೀವು ನೋಡಿದ್ರೆ ಸರ್ಗ ವಿಸರ್ಗ.
ಭಗವಂತನ ಸೃಷ್ಟಿ, ಮತ್ತು ಆಮೇಲೆ ಸೆಕೆಂಡ್ ಉಪಸೃಷ್ಟಿ ಯಾರ್ದು, ಬ್ರಹ್ಮನ ಸೃಷ್ಟಿ, ಅದೆಲ್ಲ ನಾವು ನೋಡ್ಬೋದು. ಆಮೇಲೆ ಫಿಫ್ತ್ ಸ್ಕಂದ ಸ್ಥಾನ, ಈ ಗ್ರಹ ಅಮೈಪುಗಳು ಯಾವ ಗ್ರಹಗಳು ಯಾವ ಜಾಗಗಳಿದೆ, ಎಷ್ಟು ಉದ್ದ ಇದೆ, ಎಷ್ಟು ದೂರ ಇಲ್ಲಿದೆ, ಅದೆಲ್ಲ ನಾವು ನೋಡ್ಬೋದು. ಆಮೇಲೆ ಪೋಷಣ ನಾವು 6ನೇ ಸ್ಕಂದಲ್ಲಿ ನೋಡಿದ್ವಿ. ಅದೇನು ಭಗವಂತ ಯಾವ ಥರ ಪೋಷಿಸ್ತಾರೆ, ಯಾವ ಥರ ರಕ್ಷಿಸ್ತಾರೆ. ಅಜಾಮಲೆ ಆ ಥರ ಒಂದು ನೀಚನಕ್ಕೂ ಭಗವಂತ ಯಾವ ಥರ ರಕ್ಷಣೆ ಮಾಡಿದ್ದಾರೆ. ಸೊ ಆ ಥರ ಎಲ್ಲ ನಾವು ನೋಡ್ಬೋದು. ಆಮೇಲೆ ಉದಯ ಯಾವ ಥರ ಶುದ್ಧ ಭಕ್ತರು ಅವರು ಮಿಕ್ಸ್ಡ್ ಭಕ್ತರು, ಶುದ್ಧ ಭಕ್ತರು. ಸೊ ಅವರು ಯಾವ ಥರ ಶುದ್ಧ ಭಕ್ತರು ಆಗ್ಬೋದು. ಇವಾಗ ನಾವೆಲ್ಲವೂ ಶುದ್ಧ ಭಕ್ತರಲ್ವೇ. ಸೊ ಆದರೆ ನಾವು ಯಾವ ಥರ ಶುದ್ಧ ಭಕ್ತರು ಆಗ್ಬೋದು. ಸೊ ಅದ್ರ ಬಗ್ಗೆ ನಾವು ಈ 7ನೇ ಸ್ಕಂದಲ್ಲಿ ನೋಡಿದ್ವಿ. 8ನೇ ಸ್ಕಂದಲ್ಲಿ ಮನ್ವಂತರ, ಸೊ ಮನುಕುಲ ಚರಿತ್ರ. ಮನ್ವಂತರ ಸೊ ಪೂರ್ತಿ ಬ್ರಹ್ಮಣ ಒಂದು ದಿನಲ್ಲಿ 14 ಮನುಕುಲು ಬರ್ತಾರೆ, 14 ಮನುಸ್. ಓಕೆ, ಸೊ ಆ ಮನುಕುಲು ಯಾರ್ಯಾರು, ಅವ್ರ ಮಕ್ಕಳು ಯಾರು, ಅದ್ರ ಬಗ್ಗೆ ಎಲ್ಲ ನಾವು ನೋಡಿದ್ವಿ. ಓಕೆ, ಆಮೇಲೆ ಈಶಾನುಕಥಾ, ಈ ಮನ್ವಂತರ ಚರಿತ್ರ 8ನೇ ಸ್ಕಂದಲ್ಲಿ ನೋಡಿದ್ವಿ. ನಾವು 9ನೇ ಸ್ಕಂದಲ್ಲಿ 9th ಸ್ಕಂದಲ್ಲಿ ಈಶಾನುಕಥಾ, ಅದಾದ ಸೂರ್ಯವಂಶ, ಚಂದ್ರವಂಶ. ಯಾಕಂದ್ರೆ ಇವರೆಲ್ಲ ಭಗವಂತನ ಭಕ್ತರಲಾಗ ಇದ್ರು. ಓಕೆ, ಸೊ ಆ ಥರ ಭಗವಂತನ ಭಕ್ತರುಗಳಾಗ ಇವರಲ್ಲಿ ಯಾವ ಥರ ರಾಜ್ಯದಲ್ಲಿ ಇದ್ಕೊಂಡು ಯಾವ ಥರ ಭಕ್ತರಾಗ ಆಗಿದ್ದಾರೆ, ಮತ್ತೆ ಆ ಭಕ್ತರುಗಳಿಗೆ ಏನೇನು ಕೆಲಸ ಮಾಡಿದ್ದಾರೆ ಅದೆಲ್ಲ ನಾವು ನೋಡಿದ್ವಿ. ಇವಾಗ ನಾವು 10ನೇ ಸ್ಕಂದ ಬಂದಿದ್ದೀವಿ. ಏನು ಆಶ್ರಯ. ಸೊ ಆಶ್ರಯ ಅಂದ್ರೆ ಏನು, ದೇವೋತ್ತಮ ಪರಮ ಪುರುಷನು ಅವನು ಲೀಲೆಗಳು. ಆಕ್ಚುಲಿ ನಾವು 10ನೇ ಸ್ಕಂದ ಬರಬೇಕು ನೋಡ್ಬೇಕಂದ್ರೆ ಫಸ್ಟ್ 9 ಸ್ಕಂದಗಳು ನೋಡ್ಬಿಟ್ಟು ಆಮೇಲೆ 10ನೇ ಸ್ಕಂದಕ್ಕೆ ಬರಬೇಕು. ಯಾಕಂದ್ರೆ ಯಾಕಂದ್ರೆ ದಿಸ್ ಇಸ್ ಅ ಸೀಕ್ರೆಟ್. ಇವಾಗ ಒಬ್ಬರ ಬಗ್ಗೆ ನಾವು ತಿಳ್ಕೋಬೇಕು. ಇವಾಗ ಪ್ರೈಮ್ ಮಿನಿಸ್ಟರ್ ಎಕ್ಸಾಂಪಲ್. ಓಕೆ, ಸೊ ಪ್ರೈಮ್ ಮಿನಿಸ್ಟರ್ನ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ಅವರ ಹತ್ರ ಎಷ್ಟು ಒಳ್ಳೆ ಗುಣಗಳು ಇರುತ್ತೆ, ಅವ್ರು ಏನೇನು ಮತ್ತೆ ಪ್ರಜೆಗಳಿಗೆ ಏನೇನು ಮಾಡ್ತಾರೆ, ಎಷ್ಟು ಒಂದು ಶ್ರೇಷ್ಠವಾದ ಕೆಲಸ ಮಾಡ್ತಾರೆ, ಆ ಥರ ಆ ಒಳ್ಳೆ ವಿಷಯಗಳೆಲ್ಲ ಫಸ್ಟ್ ನಾವು ನೋಡ್ಕೋಬೇಕು. ಆಮೇಲೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನೋಡ್ಬೋದು ಅಲ್ವಾ. ಸೊ ಆ ಥರ ಭಗವಂತನ ಬಗ್ಗೆ ನಾವು ಕೇಳಬೇಕು ಅಂದ್ರೆ ಫಸ್ಟು ಅವರು ಏನೇನೆಲ್ಲ ಮಾಡಿದ್ದಾರೆ, ಅವ್ರ ಭಕ್ತರುಗಳ ಬಗ್ಗೆ ಅದೆಲ್ಲ ಕೇಳ್ಬಿಟ್ಟು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಲಾಸ್ಟ್ ನಾವು ಅವ್ರ ಪರ್ಸನಲ್ ಆ ಥರ ಭಗವಂತನ ಪರ್ಸನಲ್ ಲೈಫ್, ಅದುವೇ ಏನು ನಾವು 10th ಕ್ಯಾಂಟ್ ಆಶ್ರಯ. ಆ ದೈವೋತ್ತಮ ಪರಮ ಪುರುಷರು ಅವರು ಏನೇನು ಲೀಲೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನೋಡಬೇಕು. ಸೊ 11th ಅದೇ ನೀವು ನೋಡಿದರೆ 10th ಕ್ಯಾಂಟು ಅಂಡ್ 11th ಕ್ಯಾಂಟು ಎರಡರಲ್ಲಿ ನಮಗೂ ಕೃಷ್ಣ, ಯಾಕಂದ್ರೆ ಎರಡರಲ್ಲಿ ಕೃಷ್ಣ ಇರ್ತಾರೆ, ಆದರೆ 11th ಕ್ಯಾಂಟಲ್ಲಿ ಕೃಷ್ಣ ಉಪದೇಶ ಮಾಡೋದು ಉದ್ಧವ ಗೀತೆ ಎಲ್ಲ ಬರುತ್ತೆ ನಮಗೂ. ಸೊ ಮುಕ್ತಿ ಅದ್ರ ಬಗ್ಗೆ ನೋಡ್ಬೋದು. 12th ಕ್ಯಾಂಟು ನಿರೋಧ, ಭಗವಂತ ಹೋದ್ಮೇಲ್ಗಡೆ ಮತ್ತೆ ಈ ಪ್ರಳಯ ಏನೇನು ಆಗುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ನಾವು 12ನೇ ಸ್ಕಂದಲ್ಲಿ ನೋಡ್ಬೋದು. ಇವಾಗ ನಾವು 10ನೇ ಸ್ಕಂದ ಬಂದಿದ್ದೀವಿ. 10ನೇ ಸ್ಕಂದ ಬಂದಿದ್ದೀವಿ ಅಂದರೆ ಫಸ್ಟು ಭಗವಂತನ ಅನುಗ್ರಹ ಇದ್ರೆ ಮಾತ್ರ 9 ಸ್ಕಂದಗಳು ನೋಡಿ ಇವಾಗ ನಾವು 10ನೇ ಸ್ಕಂದ ಬಂದಿದ್ದೀವಿ. ಸೊ ಭಗವಂತ ಮತ್ತೆ ಗುರು ಗೌರಂಗ ಕೃಪಾಯಿಂದ ನಾವು ಇವತ್ತು 10th ಕ್ಯಾಂಟು ಸ್ಟಾರ್ಟ್ ಮಾಡ್ತೀವಿ. ಹರೇ ಕೃಷ್ಣ. ಮತ್ತೆ ಇಲ್ಲಿ ನಾವು ನೋಡ್ಬೇಕಂದ್ರೆ, ಸ್ಕ್ರೀನ್ ಓಪನ್ ಆಗಿಲ್ವಾ, ಒಂದೇ ನಿಮಿಷ ರೀ. ನೋಡಿ ಇವಾಗ ಈ 10ನೇ ಸ್ಕಂದ ನೋಡಿದರೆ ಎಷ್ಟು ಅಧ್ಯಾಯಗಳಿರುತ್ತೆ, ಪೂರ್ತಿ 90 ಅಧ್ಯಾಯಗಳಿದೆ. ದೊಡ್ಡ ಸ್ಕಂದ ಇದು. ಎಷ್ಟು ನೋಡಿ, 90 ಅಧ್ಯಾಯಗಳಿರುತ್ತೆ. ಸೊ ಇವಾಗ ನಾವು ಫಸ್ಟ್
ಅಧ್ಯಾಯ ನೋಡಬೇಕು. ಫಸ್ಟ್ ಅಧ್ಯಾಯಲ್ಲೇ ನಮಗೂ ಸ್ವಲ್ಪ ಜಾಸ್ತಿ ಶ್ಲೋಕಗಳೇ ಇದೆ. ಅದಕ್ಕೆ ನಾವು ಇವತ್ತು ಒಂದು 20 ಶ್ಲೋಕಗಳು ನೋಡೋಣ ನಾನು ಪ್ಲ್ಯಾನ್ ಮಾಡಿದ್ವಿ. ಏನೋ ಭಗವಂತ ಕೃಪಾ. ಸೊ ನೋಡಿ, ಫಸ್ಟ್ ಚಾಪ್ಟ್ರಲ್ಲೇ ನಮಗೂ 69 ಶ್ಲೋಕಗಳಿದೆ. ಸೊ ನಾವು ಇವಾಗ ನೋಡೋಣ. ಇದು ಭಗವಂತ ಶ್ರೀಕೃಷ್ಣರ ಕತೆ. ಸೊ ಭಗವಂತ ಕೃಷ್ಣ ಬಗ್ಗೆ ನಾವು ಈ ಅಧ್ಯಾಯದಿಂದ ನಾವು ನೋಡಬೇಕು. ಶ್ರೀರಾಜೋವಾಚ ಕಥಿತೋ ವಂಶ ವಿಸ್ತಾರೋ ಭವಧಾ ಸೋಮ ಸೂರ್ಯಯೋ ರಾಜ್ಞಾಂ ಶೋಪಯ ವಂಶ್ಯಾಣಾಂ ಚರಿತಂ ಪರಮಾದ್ಭುತಂ. ಸೊ ಪರೀಕ್ಷಿತ್ ಮಹಾರಾಜ್ ಏನ್ ಹೇಳ್ತಾರೆ, ಸುಖದೇವ ಗೋಸ್ವಾಮಿ ಹತ್ರ ನೀವು ಈ ತರ ಸೂರ್ಯವಂಶ ಚಂದ್ರವಂಶ ಇವರ ಬಗ್ಗೆ ಎಲ್ಲ ಹೇಳಿದ್ದೀರ. ಎಷ್ಟು ಒಂದು ಶ್ರೇಷ್ಠವಾದ ಭಕ್ತರುಗಳಾಗಿದ್ರು, ಎಷ್ಟು ಅದ್ಭುತವಾಗಿತ್ತು. ಆ ರಾಜಗಳು ಯಾವ ತರ ಎಲ್ಲ ಭಕ್ತಿ ಮಾಡಿದ್ದಾರೆ ಅದೆಲ್ಲ ಕೇಳುವಾಗ ಅಷ್ಟು ಉತ್ಸಾಹವಾಗಿ ಇದೆ. ಯಾಕಂದ್ರೆ ಭಗವಂತ 9th ಕ್ಯಾಂಟೋಲಿ ಅವರು ಹೇಳ್ಬಿಟ್ಟಿದ್ದಾರೆ, ಈ ತರ ವಸುದೇವರು ಮತ್ತೆ ದೇವಗಿಕ್ಕಿ ಮದುವಾಗುತ್ತೆ, ಮತ್ತೆ ಅವ್ರಿಗೂ ಕೃಷ್ಣ ಬಲರಾಮಲ್ಲ ಹುಡ್ತಾರೆ ಏನು. ಸೊ ಅದು ಕೇಳುವಾಗ ಮತ್ತೆ ಭಗವಂತನ ಬಗ್ಗೆ ನಾವು ಕೇಳಬೇಕು, ಅವ್ರಿಗೂ ಜಾಸ್ತಿ ಉತ್ಸಾಹವಾಗಿದೆ. ಯಾರಿಗೂ? ಪರೀಕ್ಷಿತ್ ಮಹಾರಾಜಗೂ. ಯಾಕಂದ್ರೆ ಆ ಪರೀಕ್ಷಿತ್ ಮಹಾರಾಜನೇ ರಕ್ಷಣೆ ಮಾಡಿದ್ದು ಯಾರು ಅಂದ್ರೆ ಕೃಷ್ಣರೇ. ಯಾಕಂದ್ರೆ ಅವರು ತಾಯಿ ಗರ್ಭಲ್ಲಿ ಇರುವಾಗ ಏನಾಯ್ತು, ಅವ್ರ ಮೇಲ್ಗಡೆ ಆ ಗರ್ಭಲ್ಲಿ ಅವ್ರಿಗೂ ಬ್ರಹ್ಮಾಸ್ತ್ರ ಅಶ್ವತ್ಥಾಮ ಬಿಟ್ಬಿಟ್ಟಿದ್ದಾರೆ. ಸೊ ಆ ತರ ಇರುವಾಗ ಭಗವಂತನೇ ಅವ್ರ ಗರ್ಭಲ್ಲಿ ಹೋಗಿ ಆ ಮಹುನಿ ರಕ್ಷಣೆ ಮಾಡಿದ್ದಾರೆ. ಇವಾಗ ಆ ಯಾವ ಭಗವಂತ ನಮ್ಮನ್ನ ರಕ್ಷಣೆ ಮಾಡಿದಾರೋ ಆ ಭಗವಂತನ ಬಗ್ಗೆ ಕೇಳಬೇಕು, ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕು. ಅವ್ರಿಗೆ ಅಷ್ಟು ಉತ್ಸಾಹ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅದಕ್ಕೆ ನೋಡಿ 9th ಕ್ಯಾಂಟೋ ತಕ್ಕ ಅವರು ಅಷ್ಟು ಚೆನ್ನಾಗಿ ಕೇಳ್ತಾ ಇದ್ರು, ಅಷ್ಟು ಅದು ಉತ್ಸಾಹವಾಗಿ ಕೇಳ್ತಾ ಇದ್ರು. ಮತ್ತೆ ಇವಾಗ ಜಾಸ್ತಿ ಉತ್ಸಾಹ ಆಗ್ತಾ ಇದೆ, ಕೃಷ್ಣರ ಬಗ್ಗೆ ಕೇಳಬೇಕು, ಕೃಷ್ಣರ ಬಗ್ಗೆ ಕೇಳಬೇಕು, ಅಷ್ಟು ಉತ್ಸಾಹ ಆಗ್ತಾ ಇದೆ. ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತಾರೆ ನೋಡೋಣ. ಓ ಮುನಿ ಶ್ರೇಷ್ಠರೇ, ಇಲ್ಲಿ ಯದುವಂಶಲ್ಲಿ ಅಷ್ಟು ಪುಣ್ಯವಂತರು, ಧರ್ಮಶೀಲರು. ಯಾಕಂದ್ರೆ ಯಾರು ಸುಲಭವಾಗ ಬಂದು ಈ ತರ ಭಗವಂತನ ಸೇವೆಯಲ್ಲಿ ಯಾರು ಬಂದು ಹುಟ್ಟೋದು ಸಾಧ್ಯ ಇಲ್ಲ ಅಲ್ವಾ. ಸೊ ಅದೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಆ ತರ ಒಂದು ಧರ್ಮಶೀಲರು, ಉದ್ಧಾರ ಗುಣ ಇರೋರು ಬಂದು ಹುಟ್ಟಿದ್ದಾರೆ ಅಂದ್ರೆ ಆಕ್ಚುಲಿ ಭಗವಂತ ಇಲ್ಲಿ ಬಂದು ಅವತಾರ ತಗೋಬೇಕಂದ್ರೆ ಎಲ್ಲ ದೇವರುಗಳು ಬಂದು ಇಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಸೊ ಆದ್ರೆ ಭಗವಂತನ ಕುಲದಲ್ಲಿ ಹುಟ್ಟಿರ್ತಾರೆ ಅಂದ್ರೆ ಏನು ಸುಮ್ಮನೆ ಆಗುತ್ತಾ? ಎಷ್ಟೊಂದು ಪುಣ್ಯವಂತರು ಅವರೆಲ್ಲ ಏನು ಈ ಯದುವಂಶಲ್ಲಿ ಎಲ್ಲ ಹುಟ್ಟಿರುತ್ತಾರೆ. ಸೊ ಆ ಭಗವಂತನ ಬಗ್ಗೆ, ಯಾಕಂದ್ರೆ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಬಗ್ಗೆ ನೋಡಬೇಕು, ಆ ತರ ಎಲ್ಲರಿಗೂ ಅಷ್ಟೊಂದು ಸಂತೋಷ ಆಗ್ತಾ ಇದೆ. ಸೊ ಇವಾಗ ನಮಗೂ ಅಷ್ಟು ಉತ್ಸಾಹ ಇತ್ತು. ಇವಾಗ ಯಾರೆಲ್ಲ ಬಂದು ಆ ತರ ಹುಟ್ಟಿದ್ದಾರೆ ಭಗವಂತ, ಯಾಕಂದ್ರೆ ಭಗವಂತನ ಖುಷಿ ಪಡಿಸ್ಬೇಕಲ್ವಾ. ಸೊ ಅದಕ್ಕೆ ಯಾರೆಲ್ಲ ಬಂದು ಹುಟ್ಟಿದ್ದಾರೆ, ಆ ಭಗವಂತನ ಬಗ್ಗೆ ನಾವು ಕೇಳಬೇಕು. ಅವರು ಏನೇನು ಕೆಲಸ ಮಾಡಿದ್ದಾರೆ, ಏನೇನು ಲೀಲೆ ಮಾಡಿದ್ದಾರೆ. ಯಾಕಂದ್ರೆ ಭಗವಂತ ಅನ್ಕೌಂಟಬಲ್ ಲೋಕಗಳಿದೆ ಅಲ್ವಾ. ಸೊ ಅನ್ಕೌಂಟಬಲ್ ಅಷ್ಟು ಬ್ರಹ್ಮಾಂಡಗಳು ಇರುತ್ತೆ. ಆದ್ರೆ ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷ ಇಲ್ಲಿ ಬರಬೇಕು ಅಂದ್ರೆ ಅದು ಒಂದೇ ಒಂದು ಏನೋ ಬ್ರಹ್ಮಣ ಒಂದು ದಿನ ಅಲ್ಲಿ ಒಂದು ಟೈಮ್ ಬರ್ತಾರಂತೆ.
ಆದ್ರೆ ನೋಡ್ಕೊಳ್ಳಿ, ಬ್ರಹ್ಮಣ ಒಂದು ದಿನದಲ್ಲಿ 14 ಮನುಕುಲು ಬರ್ತಾರೆ. ಆ ಡೇ ಟೈಮು 1000 ಚತುರ್ಯುಗ, ನೈಟ್ ಟೈಮು 1000 ಚತುರ್ಯುಗ. ಆದ್ರೆ ಆ ಡೇ ಟೈಮ್ಲಿ ಇರೋ ಆ 1000 ಚತುರ್ಯುಗ ಮಾತ್ರ ಸೃಷ್ಟಿ ನಡೀತಾ ಇದೆ. ಆ 1000 ಚತುರ್ಯುಗದಲ್ಲಿ 14 ಮನುಕುಲು ಇರ್ತಾರೆ. ಆ ಟೈಮಲ್ಲಿ ಭಗವಂತ ಒಂದೇ ಒಂದು ಟೈಮ್ ಮಾತ್ರ ಬಂದು ಹುಡ್ತಾನಂತೆ. ಆದ್ರೆ ನೋಡ್ಕೊಳ್ಳಿ, ಭಗವಂತ ಇವಾಗ 7th ಮನು ಟೈಮಲ್ಲಿ 28th ಚತುರ್ಯುಗ, ಯಾಕಂದ್ರೆ ಒಂದೊಂದು ಮನುಗೂ 71 ಚತುರ್ಯುಗಗಳಿದೆ. 28th ಚತುರ್ಯುಗಲ್ಲಿ ದ್ವಾಪರ ಯುಗ ಲಾಸ್ಟಲ್ಲಿ ಬಂದು ಆ ದೇವೋತ್ತಮ ಪರಮ ಪುರುಷರೇ ಬಂದು ಹುಟ್ಟುಬಿಟ್ಟಿದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಆ ಭಗವಂತನೇ ಎಲ್ಲ ಕಾರಣಗಳಿಗೂ ಕಾರಣವಾಗಿ ಇದ್ದಾನೆ. ಆ ಮೂಲ ಕಾರಣವಾಗಿ ಇರೋ ಆ ಪುರುಷೋತ್ತಮನೇ ಬಂದು ಹುಟ್ಟಿದಾನೆ. ನೋಡಿ, ನಾವೆಲ್ಲ ಎಷ್ಟು ಒಂದು ಭಾಗ್ಯಶಾಲಿಗಳು ಅಲ್ವಾ? ಆ ತರ, ಯಾಕಂದ್ರೆ ಇವಾಗ ನಾವು 28th ಚತುರ್ಯುಗದಲ್ಲಿ ಕಲಿಯುಗಗಳಿದ್ವಿ. ಒಂದು 5 ವರ್ಷ ಮುಂದೆ ನಾವು ಹುಟ್ಟಿದ್ರೆ ಕೃಷ್ಣನೇ ನೋಡಿರ್ಬೋದು. ಏನ್ ಮಾಡೋದು, ಸ್ವಲ್ಪ ಲೇಟಾಗಿ ಹುಟ್ಟುಬಿಟ್ಟಿದೀವಿ ನಾವು. ಆದ್ರೆ ನೀವು ಆದಿಶೇಷ ಅದಾರಲ್ವಾ, ಅನಂತರು, ಅವ್ರಿಗೂ 1000 ತಲೆ ಇರುತ್ತಂತೆ. ಆ 1000 ತಲೆಯಲ್ಲಿ ಭಗವಂತನ ಲೀಲೆಗಳು ಅವರು ಯಾವಾಗ ಹೇಳ್ತಾ ಇದ್ದಾರಂತೆ. ಅದನ್ನು ಇಟ್ಸ್ ನಾಟ್ ಫಾರ್ ರಿಪೀಟೆಡ್. ಸೊ ಅಷ್ಟು ಲೀಲೆಗಳು ಇದೆ ಅಂತೆ. ಅಷ್ಟು ಲೀಲೆಗಳು ಅವರು ಹೇಳ್ತಾ ಇದ್ದಾರೆ ಅಂತ ಇನ್ನೂ ಅವ್ರು ಬಂದು ಕಂಪ್ಲೀಟೇ ಮಾಡಿಲ್ಲಂತೆ. ಆದ್ರೆ ನೋಡ್ಕೊಳ್ಳಿ, ಭಗವಂತನ ಲೀಲೆಗಳು ಎಷ್ಟು ಇದೆ, ಎಷ್ಟು ಭಗವಂತನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಅಲ್ವಾ? ಎಷ್ಟೊಂದು ಶ್ರೇಷ್ಠ ನೋಡಿ ಭಗವಂತ. ಸೊ ಭಗವಂತ, ಯಾಕಂದ್ರೆ ಮತ್ತೆ ಇರೋ ನಾವು ಬಂದು ಒಂದೇ ನಿಮಿಷ, ಸ್ಕ್ರೀನ್ ರೆಡಿ ಮಾಡಿಲ್ಲ. ಹರೇ ಕೃಷ್ಣ. ಸೊ ಭಗವಂತ ಎಷ್ಟೋ ಬ್ರಹ್ಮಾಂಡಗಳು ಇರುತ್ತೆ. ಆದ್ರೆ ಅಷ್ಟು ಬ್ರಹ್ಮಾಂಡಗಳಿಗೂ ಭಗವಂತ ಹೋಗಿ ಲೀಲೆ ತಗೊಳ್ತಾರೆ. ಆದ್ರೆ ನಮ್ಮ ಬ್ರಹ್ಮಾಂಡಲ್ಲಿ ನೋಡಿ, ಇವಾಗ ಈ 28th ಚತುರ್ಯುಗ 7th ಮನು, ವೈವಸ್ವತ ಮನು 7th ಮನುಲಿ 28th ಚತುರ್ಯುಗದಲ್ಲಿ ದ್ವಾಪರಯುಗದಲ್ಲಿ ಅವರು ಬಂದಿದ್ದಾರೆ. ಎಷ್ಟು ಒಂದು ಕರುಣೆ ನೋಡಿ. ಸೊ ಭಗವಂತನ, ಯಾಕಂದ್ರೆ ನಾವು ಈ ತರ ಭಗವಂತ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದೆಲ್ಲ ವೈಕುಂಠಗಳು. ಈ ವೈಕುಂಠಗಳಿಂದ ಭಗವಂತ ಬಂದು ಅವತಾರ ತಗೊಳ್ತಾರೆ. ಇಲ್ಲಂದ್ರೆ ಇಲ್ಲಿ ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು. ಸೊ ಒಂದು ನಿಮಿಷ ರೀ. ಏನು ಇಲ್ಲಿ ಕ್ಷೀರೋದಕ ಸಾಯಿ, ನಮ್ಮ ಮಂಡಲಿರೋ ಕ್ಷೀರೋದಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣು, ಮಹಾವಿಷ್ಣು, ಅದ ಕಾರಣೋದಕ ಸಾಯಿ ವಿಷ್ಣು. ಸೊ ಅದಕ್ಕೆ ಮೇಲ್ಗಡೆ ಸಂಘರ್ಷಣರು, ಮೂಲ ಸಂಘರ್ಷಣರು, ಬಲರಾಮರು. ಸೊ ಇವರೆಲ್ಲ ಮೇಲ್ಗಡೆ ಹೋದ್ರೆ ನಾವು ಭಗವಂತ ದೇವೋತ್ತಮ ಪರಮ ಪುರುಷ ಬಗ್ಗೆ ನಾವು ನೋಡಕ್ಕಾಗುತ್ತೆ. ಯಾಕಂದ್ರೆ ಕೃಷ್ಣನ ಚತುರ್ವ್ಯೂಹಗಳು ಅವ್ರ ಬಗ್ಗೆ ಇಲ್ಲಿ ನಾವು ಕೊಟ್ಟಿರೋದು ಇದೇನು ಹೊಸ ಅಲ್ಲ, ಏನಿಲ್ಲ. ಭಗವಂತನ ಆ ಚತುರ್ವ್ಯೂಹಗಳು, ಆ ಚತುರ್ವ್ಯೂಹಗಳಲ್ಲಿ ಒಂದು ನಿಮಿಷ ರೀ. ಇವಾಗ ಕಾಣಿಸ್ತಾ ಇದೆಯಾ ನೋಡಿ. ಓಕೆ, ಈ ತರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಿಂದು. ಸೊ ನೋಡಿ, ನಾವು ಇಲ್ಲಿ ಕ್ಷೀರೋದಕ ಸಾಯಿ ವಿಷ್ಣು ನಮ್ ಪರಮಾತ್ಮ. ಓಕೆ, ಆದ್ರೆ ಕೃಷ್ಣ ನೋಡಿ, ಅವನೇ ದೇವೋತ್ತಮ ಪರಮ ಪುರುಷ. ಅವನ ಬಿರಿವಂಗ ಬಲರಾಮರು ಬರ್ತಾರೆ. ಆ ಬಲರಾಮನೆಂದು ಫಸ್ಟ್ 4 ಚತುರ್ವ್ಯೂಹಗಳು. ಓಕೆ, ಸೊ ಯಾರು ವಾಸುದೇವ, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧರು, ಇವರ ಮೂಲ ಸಂಘರ್ಷಣರು. ಓಕೆ,
ಅವರಿಂದು ನಾರಾಯಣನ್ ಬರ್ತಾರೆ. ಆ ನಾರಾಯಣನಿಂದು ಮತ್ತೆ ಎರಡೋ ಚತುರ್ವ್ಯೂಹಗಳು ಬರ್ತಾರೆ. ವಾಸುದೇವ ಸಂಘರ್ಷಣ ಪ್ರದ್ಯುಮ್ನ ಅನಿರುದ್ಧ ಬರ್ತಾರೆ. ಆ ಎರಡೋ ಸಂಘರ್ಷಣೆಯಿಂದ ಮತ್ತೆ ಯಾರು ಬರ್ತಾರೆ? ಮಹಾವಿಷ್ಣು ಬರ್ತಾರೆ. ಅವರೇ ಕಾರಣೋದಕ ಸಾಯಿವಿಷ್ಣು. ಆ ಕಾರಣೋದಕ ಸಾಯಿವಿಷ್ಣು ಬಂದಿರೋರು ಗರ್ಭೋದಕ ಸಾಯಿವಿಷ್ಣು, ಗರ್ಭೋದಕ ಸಾಯಿವಿಷ್ಣು ಬಂದಿರೋರು ಕ್ಷೀರೋದಕ ಸಾಯಿವಿಷ್ಣು. ಸೊ ನೋಡಿ, ಆದ್ರೆ ಇದು ಎಲ್ಲರಿಂದು ದೊಡ್ಡೋರು ಯಾರು ಅಂದ್ರೆ ಕೃಷ್ಣನೇ. ಅವನೇ ದೇವೋತ್ತಮ ಪರಮ ಪುರುಷ. ಸೊ ಅವನ್ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ನೋಡ್ಕೊಳ್ಳಿ ಎಷ್ಟೊಂದು ಶ್ರೇಷ್ಠ. ನಾವು ಯಾರ ಬಗ್ಗೆ ತಿಳ್ಕೊಳ್ತಾ ಇದೀವಿ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಗವಂತನ ಎಷ್ಟು ಅವತಾರಗಳಿದೆ, ಆದ್ರೆ ಅದೆಲ್ಲ ಇಂದು ಮೂಲ ಯಾರು ಅಂದ್ರೆ ಅವನೇ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು. ಓಕೆ, ಯಾಕಂದ್ರೆ ಎಲ್ಲ ಪ್ರಪಂಚ ಕ್ಕೂ ಕಾರಣ ಅವನೇ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು. ಆ ಭಗವಂತ ಯದುವಂಶಲ್ಲಿ ಬಂದಿದ್ದಾರೆ. ಸೊ 3ನೇ ಶ್ಲೋಕ ಅದೇ. ಸೊ ಆ ಯದುವಂಶಲ್ಲಿ ಬಂದಿದ್ದಾರೆ. ಈ ಭೌತಿಕ, ಯಾಕಂದ್ರೆ ಭಗವಂತ ಇಲ್ಲಿ ಬಂದು ಅವತಾರ ತಗೊಳ್ತಾರಂದ್ರೆ ಯಾಕೆ? ಇಲ್ಲಿರೋ ಜೀವಾತ್ಮಗಳು ಉದ್ಧಾರ ಮಾಡಕ್ಕೆ. ಇಲ್ಲಂದ್ರೆ ಅವ್ರು ಬಂದು ಇಲ್ಲಿ ಅವತಾರ ತಗೊಳ್ಳೋ ಅವಶ್ಯಕತೆ ಏನಿದೆ ಅಲ್ವಾ? ಸೊ ಭಗವಂತ ಅವತಾರ ತಗೊಳ್ತಾರೆ ಅಂದ್ರೆ ಏನು? ಇಲ್ಲಿರೋ ನಮ್ನೆಲ್ಲ ಉದ್ಧಾರ ಮಾಡಕ್ಕೆ ಭಗವಂತ ಇಲ್ಲಿ ಬಂದಿರ್ತಾರೆ. ಅದಕ್ಕೆ ಅವರ ಅವತಾರ ತಗೊಳ್ತಾರೆ, ಈ ತರ ಲೀಲೆ ಮಾಡ್ತಾರೆ. ಸೊ ದಯವಿಟ್ಟು ಆ ಭಗವಂತನ ಬಗ್ಗೆ ನಮಗೂ ಹೇಳೀನು ಅವ್ರು ಬಂದು ಬೇಡ್ಕೊಳ್ತಾ ಇದ್ದಾರೆ. ಸೊ ಯಾಕಂದ್ರೆ ಭಗವಂತನ ಭಕ್ತಿ ಮಾಡಬೇಕಂದ್ರೆ ನಮಗೂ ನಮ್ಮ ಇಷ್ಟ ಪ್ರಕಾರ ಬಂದ್ಬಿಡ್ತಾ ಏನು? ಖಂಡಿತ ಇಲ್ಲ. ಸೊ ಒಂದು ಗುರು ಹಿಂದೆ ನಮ್ಗೆ ಬರಬೇಕು. ಯಾಕಂದ್ರೆ ಒಂದು ಗುರು ಹೇಳ್ಕೊಟ್ಟಿದ್ರೆ ನಮಗೂ ಓ ಭಗವಂತ ಅಂದ್ರೆ ಇವನೇ ದೇವೋತ್ತಮ ಪರಮ ಪುರುಷನ, ಓ ಆಮೇಲೆ ಅವರಿಂದ ಇವರು ಈ ತರ ಬಂದಿದಾರಾ ನಾವೆಲ್ಲ. ಯಾಕಂದ್ರೆ ಕೆಲವರು ಏನ್ ಹೇಳ್ತಾರೆ, ದೇವರುಗಳು ಮತ್ತೆ ಭಗವಂತ ಕೃಷ್ಣ ಎಲ್ಲ ಒಂದೇ ಹೇಳ್ಬಿಡ್ತಾರೆ. ಆ ತರ ಇಲ್ಲ. ಸೊ ಆ ತರ ನಾವು ಅನ್ಕೋಬಾರದು. ಕೃಷ್ಣ ಅವನೇ ದೇವೋತ್ತಮ ಪರಮಪುರುಷ. ಒಂದು ಗುರು ಸೀಡ ಪರಂಪರೆಯಿಂದ ನಾವು ತಿಳ್ಕೊಂಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಈ ಪ್ರಪಂಚದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಇರೋ ಎಲ್ಲ ದೇವರುಗಳ ಜೊತೆ ಭಗವಂತನೇ ನಾವು ಒಟ್ಟಿಗೆ ಹೇಳ್ಬಾರ್ದಂತೆ. ಅದು ತಪ್ಪು. ಯಾಕಂದ್ರೆ ಕೃಷ್ಣನಕ್ಕೂ ಈಕ್ವಲ್ ಯಾರಿಲ್ಲ, ಕೃಷ್ಣನಿಂದ ದೊಡ್ಡವರು ಯಾರಿಲ್ಲಂತೆ. ಯಾಕಂದ್ರೆ ನಾವೆಲ್ಲ ಬಂಧಾತ್ಮಕಳು. ಸೊ ನಮ್ಮ ತರ ಬಂಧಾತ್ಮಕಳು ಉದ್ಧಾರ ಮಾಡಬೇಕು ಅಂದ್ರೆ ಗುರು ಅಂದ್ರೆ ಕೃಷ್ಣನ ಕರುಣೆ ಬೇಕು. ಯಾಕಂದ್ರೆ ನಮಗೂ ಅಷ್ಟು ಬುದ್ಧಿ ಇಲ್ಲ. ಯಾಕಂದ್ರೆ ನಾವು ಭೌತಿಕ ಕಲ್ಮಶಗಳಲ್ಲಿ ಈ ಭೌತಿಕ ಲೋಕದಲ್ಲಿರೋ ಈ 3 ಗುಣಗಳಲ್ಲಿ ನಾವು ಸುತ್ತಾಡ್ತಾ ಇದೀವಿ. ಸುತ್ತಾಡಿ ನಮ್ ಬುದ್ಧಿ ಅಷ್ಟು ಬೆಳೆಯೋದಿಲ್ಲ. ಇಲ್ಲೇ ನಮ್ಗೆ ಎಷ್ಟು ಜ್ಞಾನ ಇದೆಯೋ ಅದು ಇಟ್ಕೊಂಡೆ ನಾವು ನೋಡ್ತಾ ಇದೀವಿ. ಅದು ನಮಗೂ ಗೊತ್ತಿಲ್ಲ. ಅದಕ್ಕೆ ಭಗವಂತನ ಅನುಗ್ರಹ ಇಂದು ನಾವು ಅದು ತಿಳ್ಕೊಂಡು ನಾವೇನ್ ಮಾಡ್ಬೇಕಂತೆ? ಗುರು ಕೃಷ್ಣನ ಕರುಣೆಯಿಂದ ನಾವು ಇದೆಲ್ಲ ತಿಳ್ಕೊಬೇಕು. ಅಷ್ಟು ಸುಲಭ ಇಲ್ಲ. ಸೊ ಇವಾಗ ಯಾರೊಬ್ಬನು ಭಗವಂತ ಬಗ್ಗೆ ತಿಳ್ಕೊಳ್ತಾರೋ, ಯಾರೊಬ್ಬನು ಭಗವಂತನ ಭಕ್ತಿ ಮಾಡ್ತಾರೋ ಅವನ ಈ ಭೌತಿಕ ಬಂಧ ಇಂದು ಬಿಡುಗಡೆ ಆಗ್ತಾನೆ. ಸೊ ಕೃಷ್ಣನ ಭಕ್ತಿ ಅಷ್ಟೊಂದು ಶ್ರೇಷ್ಠವಾದದು. ಸೊ ಕೃಷ್ಣ ಭಕ್ತಿ ಬಿಟ್ಟು ನಾವು ಈ ಭೌತಿಕ ಲೋಕಲ್ಲಿ ಸಿಕ್ಕಾಕೊಂಡಿದ್ರೆ ಅದು ಇಂದು ಒಂದು ದೊಡ್ಡ ವಿಷಯ ಏನೇ ಇಲ್ಲ. ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಈ ಚಕ್ಕರಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಆಕ್ಚುಲಿ ಎಸ್ಟರ್ಡೇ ಕ್ಲಾಸಲ್ಲಿ ಇದೇ ಹೇಳ್ತಾ ಇದ್ದೀನಿ. ಏನು ಒಂದು ವ್ಯಾಧಿ ಅಂದ್ರೆ ಆ ವ್ಯಾಧಿಗೆ ಮೆಡಿಸಿನ್ ಏನಾದ್ರು ಒಂದಿರುತ್ತೆ ಅಲ್ವಾ? ಆ ತರ ಈ ಭೌತಿಕ ಬಂಧ ಇಂದು ನಾವು ಬಿಡುಗಡೆ ಆಗಬೇಕಂದ್ರೆ ಒಂದೇ ಮೆಡಿಸಿನು ಕೃಷ್ಣ ಒಬ್ಬನೇ. ಸೊ ಕೃಷ್ಣ ಭಕ್ತಿ ಮಾಡಿದರೆ ಅಷ್ಟೇ. ಆದ್ರೆ ಕೃಷ್ಣ ಭಕ್ತಿ ಮಾಡೋದು ಸ್ವಲ್ಪ ಕಷ್ಟವಾಗಿದೆ. ಕೆಲವರು ಹೇಳ್ಬೋದು
ಅಯ್ಯೋ ಜಾಸ್ತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಸ್ವಲ್ಪ ಕಷ್ಟವಾಗಿದೆ. ಏನು ನೀವು ಔಷಧ ತಿಂತೀರಾ, ಏನೋ ಅದು ಚೆನ್ನಾಗಿರುತ್ತೆ ಏನೋ? ಚೆನ್ನಾಗಿಲ್ವೇ? ಇಷ್ಟ ಇದೆಯೋ ಇಷ್ಟ ಇಲ್ವೋ, ಆದರೆ ಅದು ಔಷಧ ತಿನ್ನಲೇಬೇಕು. ವ್ಯಾಧಿ ಆವಾಗ ಗುಣ ಆಗುತ್ತೆ, ವಾಸಿ ಆಗುತ್ತೆ ಅಲ್ವಾ? ಸೊ ಆ ಥರ ಭಗವಂತನ ಭಕ್ತಿ ಮಾಡಲೇಬೇಕು. ಸೊ ಆ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಎಲ್ಲ ಫಾಲೋ ಮಾಡ್ತಾ ಇದ್ರು. ಅದೇ ಥರ ಪುರುಷಾರ್ಥಗಳು ಫಾಲೋ ಮಾಡ್ತಾ ಇದ್ರು. ಆದರೆ ಈ ಕಾಲದಲ್ಲಿ ಒನ್ಲಿ ನಾವು ಈ ಕೃಷ್ಣ ಭಕ್ತಿಲಿ ಇದ್ದು ಗುರುವನ್ ಕೃಷ್ಣನ ಕರುಣೆಯಿಂದು ನಾವು ಮಾಡಬೇಕು. ಭಕ್ತಿ ಮಾಡಿದರೆ ಸಾಕು. ಯಾಕಂದರೆ ನಾವು ಇರೋದೇನು ಕಲಿಯುಗ. ಕಲಿಯುಗಲ್ಲಿ ಭಗವಂತನ ಹರಿನಾಮ ಬಿಟ್ಟು ಮತ್ತೆ ಬೇರೆ ಏನು ಗತಿ ಇಲ್ಲ. ಯಾಕಂದ್ರೆ ನಾವು ಭಗವದ್ಗೀತೆ, ಯಾಕಂದ್ರೆ ಭಗವಂತ ಯಾರಿಗೋಸ್ಕರ ಹೇಳಿರೋದು? ನಮ್ಗೋಸ್ಕರ ಹೇಳಿರೋದು. ನಾವು ಉದ್ಧಾರ ಮಾಡೋಕ್ಕೋಸ್ಕರ ಭಗವಂತ ಹೇಳಿದ್ದಾನೆ, ಉಪದೇಶ ಮಾಡಿದ್ದಾನೆ. ಆ ಭಗವಂತನ ಮಾತು, ಆ ಭಗವದ್ಗೀತೆ ಉಪದೇಶ ಕೇಳಬೇಕು, ಅದ್ರ ಬಗ್ಗೆ ನಮ್ಮ ಜೀವನ ನಡೆಸ್ಬೇಕು. ಸೊ ಮತ್ತೆ ಅದು ತಿಳ್ಕೊಂಡಿದ್ದೀವಿ. ಅದು ಇನ್ನು ಶ್ರೀಮದ್ ಭಾಗವತಂ, ನೆಕ್ಸ್ಟ್ ಸ್ಟೆಪ್ ಏನು? ಶ್ರೀಮದ್ ಭಾಗವತಂ. ಸೊ ಶ್ರೀಮದ್ ಭಾಗವತಂ ಬಗ್ಗೆ ಕೇಳಬೇಕು. ಸೊ ಅದು ಪೂರ್ತಿ ನಾವು ಓದ್ಬಿಟ್ಟಿದೆ. ಆಮೇಲೆ ಏನು ನೆಕ್ಸ್ಟ್ ಸ್ಟೆಪ್ ಏನು? ಚೈತನ್ಯ ಚರಿತಾಮೃತ, ಅದು ಓದಬೇಕು. ಸೊ ಈ ಥರ ಭಗವಂತನ ಭಕ್ತಿಯಲ್ಲಿ ಭಗವಂತನ ಬಗ್ಗೆ ತಿಳಿಸ್ಕೋಬೇಕಂದ್ರೆ ದಿಸ್ ಇಸ್ ದ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ಎಲ್ಲರೂ ಭಗವಂತನ ಭಕ್ತಿ ತಿಳ್ಕೊಳ್ತಾರೆ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ಭಗವಂತನ ಅನುಗ್ರಹ ಬೇಕಾಗುತ್ತೆ. ಭಗವಂತ ಮತ್ತೆ ಗುರುನ ಅನುಗ್ರಹ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಆ ಭಗವಂತನ ಬಗ್ಗೆ, ಯಾಕಂದ್ರೆ ಇವಾಗ ನೋಡಿ, ಈ 9 ಅಧ್ಯಾಯಗಳು ನಾವು ಪೂರ್ತಿ ಏನು ಭಗವಂತನ ಭಕ್ತರುಗಳ ಬಗ್ಗೆ ಕೇಳಿದೀವಿ. ಆ ಫಲ ಇಂದು ಇವಾಗ ನಾವು 10 ಸ್ಕಂದ ಬಂದಿದೀವಿ. ಸೊ 9 ಸ್ಕಂದಗಳು ಭಕ್ತರುಗಳು ಬಗ್ಗೆ ಕೇಳಿ ಕೇಳಿ ಇವಾಗ ಒಂದು ಪಕ್ವ ಬಂದಿದೀವಿ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಇವಾಗ ಆ 10th ಕ್ಯಾಂಟೋ. ಸೊ ಇವಾಗ ಭಗವಂತ ಬಗ್ಗೆ ಕೇಳೋ ಆ ಏನು ಚಾನ್ಸ್ ಇವಾಗ ನಮ್ಗೆ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ಬಂದು ನಮಗೂ 5th ಶ್ಲೋಕ ಅಲ್ಲಿ ಏನ್ ಹೇಳ್ತಾರೆ, ಆ ಕೃಷ್ಣನ ಪಾದ ಇದೆ ಅಲ್ವಾ, ಕೃಷ್ಣನ ಆ ಕಮಲದ ಹೂ ತರ ಇರುತ್ತೆ ಆ ಪಾದ. ಆ ಪಾದವೇ ಇವಾಗ ನಮಗೂ ಬೋಟು. ಸೊ ಆ ಬೋಟ್ನ ಇಟ್ಕೊಂಡೆ ಯಾರು ಪರೀಕ್ಷಿತ್ ಮಹಾರಾಜನ ತಾತ ಯಾರು? ಅರ್ಜುನ ಅಲ್ವಾ? ಸೊ ಅರ್ಜುನ ಅವರು ಈ ಭೌತಿಕ ಕಲ್ಮಶದಿಂದ ಬಿಡುಗಡೆ ಆಗಿ ಹೋಗಿದ್ದಾರೆ. ಆಕ್ಚುಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ಇರುತ್ತಂತೆ ಸಮುದ್ರದಲ್ಲಿ, ಇರುತ್ತಾ ಅಲ್ವಾ ತಿಮಿಂಗಲಗಳು? ದೊಡ್ಡ ದೊಡ್ಡ ತಿಮಿಂಗಲಗಳು ಇರುತ್ತೆ ಅಲ್ಲಿ ಕುರುಕ್ಷೇತ್ರ ಯುದ್ಧಗಳಲ್ಲಿ. ಯಾಕಂದ್ರೆ ಅಷ್ಟು ದೊಡ್ಡ, ಯಾಕಂದ್ರೆ ಆಪೋಸಿಟ್ ಅವ್ರದ್ದು 11 ಅಕ್ಷೋಗಣಿ ಗೌರವರ್ಗಳ್ದು, ಪಾಂಡವರದ್ದು ಓನ್ಲಿ 7 ಅಕ್ಷೋಗಣಿ ಸೇನೆ ಅಷ್ಟೇ ಇರೋದು. ಅದೇ ತರ ಅಲ್ಲಿ ಬಂದು ದೊಡ್ಡ ತಿಮಿಂಗಲ ತರ ಯಾರಿದ್ದಾರೆ ಅಂತೆ? ಭೀಷ್ಮ ದೇವರು, ಯಾಕಂದ್ರೆ ಅವರೇ ಸೇನಾಧಿಪತಿಯಾಗಿದ್ರು. ಸೊ ಆ ತರ ಇರುವಾಗ ಭಗವಂತನ ಕರುಣೆ ಇಲ್ಲಂದ್ರೆ ನನ್ನ ತಾತ ಅರ್ಜುನ ಎಲ್ಲಿಂದು ಅವರು ಈ ಬಿಡುಗಡೆ ಅದಾವುದು ಏನು ಗೆಳೆಯಕ್ಕಾಗುತ್ತೆ. ಸೊ ಭಗವಂತನ ಅನುಗ್ರಹ ಹಿಂದೆ ಗೆಳೆದಿದ್ದಾರೆ. ಇಲ್ಲಿ ಬಂದು ಒಂದು ಕಂಟ್ರಕ್ಕೆ ಏನ್ ಹೇಳ್ತಾರೆ, ಕರು, ಕರು ಅಲ್ವಾ? ಹಾ, ಒಂದು ಹಸುವಿನ ಕರು ಕಾಲು ಹೆಜ್ಜು ಕೆಳಗೆ ಇಟ್ಟಿದ್ರೆ ಅಲ್ಲಿ ನೀರು ಎಷ್ಟಿದೆಯೋ ಅಷ್ಟೇ ನೀರಾಗಿದೆ ಅಂತ. ಅಷ್ಟು ದೊಡ್ಡ ಸಮುದ್ರ ಭಗವಂತ ಅನುಗ್ರಹ ಇದ್ರೆ ಅಷ್ಟೇ, ಅಷ್ಟು ಚಿಕ್ಕ ನೀರು ಇಲ್ಲಿಂದ ಅಲ್ಲಿ ನಾವು ದಾಂಡಕ್ಕಾಗತ್ತಂತೆ. ಸೊ ಆ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನ ಪಾದಲ್ಲಿ ನಾವು ಶರಣಾಗತರಾಗಬೇಕು. ಯಾಕಂದ್ರೆ ಆ ಭಗವಂತನ ಕೈಯಲ್ಲಿ ಏನಿದೆ, ಆಯುಧಗಳು ಇಟ್ಕೊಂಡಿರ್ತಾನೆ. ಸುದರ್ಶನ ಚಕ್ರ ಇಟ್ಕೊಂಡಿದ್ದಾನೆ. ಯಾರಕ್ಕೋಸ್ಕರ? ನಮ್ಮನ್ನೇ ರಕ್ಷಣೆ ಮಾಡಕ್ಕೋಸ್ಕರ.
ಸೊ ಆ ಸುದರ್ಶನ ಚಕ್ರ ಇಟ್ಕೊಂಡೆ ನಾನು ಗರ್ಭಳ್ಳಿ ಇರುವಾಗ ಯಾಕಂದ್ರೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟಿದಾರಲ್ವಾ, ಯಾರನ್ನೇ ಸಾಯಿಸಕ್ಕೆ? ಪರೀಕ್ಷಿತ್ನಿ ಸಾಯಿಸಕ್ಕೆ. ಸೊ ಆ ಭಗವಂತನ ಅನುಗ್ರಹ ಇಂದು ಆ ಭಗವಂತ ಬಂದು ನಮ್ನೆ ಈ ತರ ಗರ್ಭಲ್ಲಿ ರಕ್ಷಣೆ ಮಾಡಿದ್ದಾರೆ. ಸೊ ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಏನಾಗುತ್ತೆ? ಅಷ್ಟೇ, ಗರ್ಭ ಒಳಗಡೆ ಅವರು ನಾಶ ಆಗ್ಬಿಡ್ತಾರೆ. ಸೊ ಅದಕ್ಕೆ ಭಗವಂತನ ಅನುಗ್ರಹ ನಮಗೂ ಖಂಡಿತ ಬೇಕಾಗುತ್ತೆ. ಒಂದು ನಿಮಿಷ, ಸ್ಕ್ರೀನ್ ಬಂದಿದೆಯಮ್ಮ. ಓ ಎಂಟೋ ಸ್ಲೋವೆಂದು, ಒಂದು ನಿಮಿಷ. ಸೊ ಇಲ್ಲಿ ಸಾರಿ. ಸೊ ಆ ಭಗವಂತನ ಅನುಗ್ರಹ ಇಂದು ಏನಾಯ್ತು, ಇವಾಗ ಪಾಂಡವರ ವಂಶಲ್ಲಿ ಪರೀಕ್ಷಿತು ಹುಟ್ಟಿದ್ದಾರೆ ಅಲ್ವಾ. ಸೊ ಭಗವಂತನ, ಯಾಕಂದ್ರೆ ಭಗವಂತ ಅಷ್ಟು ದೊಡ್ಡ ವಿರಾಟ್ ರೂಪವು ತಗೊಳ್ತಾರೆ, ಅಷ್ಟು ಚಿಕ್ಕ ರೂಪ ಎತ್ಕೊಂಡು ಗರ್ಭಲ್ಲಿರೋ ಮಗುವಿನ ರಕ್ಷಿಸ್ತಾರೆ. ಈ ತರ ಭಗವಂತನ ಭಕ್ತರುಗಳು ಯಾವಾಗ ನೀವು ನೋಡಿದ್ರೆ ನಾರ್ಮಲ್ ಆಗ ಭಗವಂತನ ಭಕ್ತರು ಏನೋ ಕಷ್ಟಪಡೋ ತರ ಕಾಣಿಸುತ್ತೆ, ಆದ್ರೆ ಖಂಡಿತ ಅವ್ರನ್ನೇ ಭಗವಂತ ರಕ್ಷಣೆ ಮಾಡ್ತಾರೆ. ಆದ್ರೆ ಅಭಕ್ತರುಗಳು ನಾಸ್ತಿಕರು ಏನೋ ಚೆನ್ನಾಗಿರೋ ತರ ಕಾಣಿಸುತ್ತೆ, ಆದ್ರೆ ಭಗವಂತ ಅವ್ರನ್ನೇ ಬಿಟ್ಬಿಡ್ತಾನೆ. ಸೊ ಆ ತರ ಇಲ್ಲಿ ಬಂದು ಅವ್ರು ಏನ್ ಕೇಳ್ತಾರೆ, ಭಗವಂತ ಬಗ್ಗೆ ನಾವು ತಿಳ್ಕೋಬೇಕು, ಯಾಕಂದ್ರೆ ಅವರೇ ಇಲ್ವಾ ನನಗೆ ರಕ್ಷಣೆ ಮಾಡಿದ್ದು, ಅವರೇ ಇಲ್ವಾ ನಮ್ಗೂ ಕರುಣೆ ಕೊಟ್ಟಿದ್ದು, ಈ ಶರೀರ ಕೊಟ್ಟಿರೋದು. ಸೊ ಆ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಲ್ವಾ. ಸೊ ಅದಕ್ಕೆ ಅವರು ಅಷ್ಟು ಉತ್ಸಾಹವಾಗಿ ಕೇಳ್ತಾ ಇದ್ದಾರೆ, ಭಗವಂತನೇ ರಕ್ಷಣೆ ಮಾಡಿದ್ದಾರೆ ನನಗೆ ಹೇಳಿದ್ದಾರೆ. ಇವಾಗ ಅವರು ಪ್ರಶ್ನೆ ಕೇಳ್ತಾರೆ, ಏನೇನು ಪ್ರಶ್ನೆ ಕೇಳ್ತಾರೇನೋ ನೋಡ್ಬಿಡೋಣ, ಟೈಮ್ ಆಯ್ತು. ಸೊ ಇವಾಗ ನೀವು ಹೇಳಿದಿರಲ್ವಾ ಏನೋ ಚತುರ್ವ್ಯೂಹ, ಅದೆಲ್ಲ ಏನು? ಮತ್ತೆ ಬಲರಾಮರು ದೇವಕಿ ರೋಹಿಣಿ ಇಬ್ಬರು ಹುಟ್ಟಿದಾರಾ? ಅದ ಬಗ್ಗೆ ನಮ್ಗೆ ಕೇಳಿ. ಮತ್ತೆ ಬಲರಾಮರು ಇಲ್ಲಿಂದ ಅಲ್ಲಿ ಯಾಕೆ ಹೋದ್ರು? ಯಾವ ತರ ಟ್ರಾನ್ಸ್ಫರ್ ಆಗಿದ್ದಾರೆ? ಇವರು ಇರೋದು ಜೈಲಿ, ಎಲ್ಲಿ ದೇವಕಿ ಇರೋದು ಜೈಲಿ, ರೋಹಿಣಿ ಇರೋದು ಬೃಂದಾವನ ಅಲ್ಲಿ ಗೋಕುಲದಲ್ಲಿ, ಇಲ್ಲಿಂದ ಅಲ್ಲಿ ಯಾವ ತರ ಹೋಗಿದ್ದಾರೆ, ಯಾವ ತರ ಚೇಂಜ್ ಆಯ್ತು? ಅದ್ರ ಬಗ್ಗೆ ನಮ್ಗೆ ಹೇಳ್ಕೊಡಿ, ನಮ್ಗಿದೆಲ್ಲ ಗೊತ್ತಿಲ್ಲ, ಹೇಳಿ. ಅದೇ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಬಂದು ಇಲ್ಲಿ ವಸುದೇವರ ಇಲ್ಲಿ ಹುಟ್ಟಿದ್ದಾರೆ ಇಲ್ವಾ, ಇಲ್ಲಿ ವಸುದೇವರ ಮನೆಯಲ್ಲಿ ಹುಟ್ಬಿಟ್ಟು ಮತ್ತೆ ನಂದ ಮಹಾರಾಜ ಮನೆಗೆ ಯಾಕೆ ಹೋಗಿದ್ದಾರೆ? ಯಾಕೆ ಇಲ್ಲಿಂದ ಹಳ್ಳಿ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ? ಮತ್ತೆ ಅವರು ಯದುವಂಶ ಎಲ್ಲ ಬಿಟ್ಟು ವೃಂದಾವನಲ್ಲಿ ಅಲ್ಲಿ ಹೋಗಿ ಅವರು ಜೀವಿಸೋ ಅವಶ್ಯಕತೆ ಏನಿದೆ? ಯಾಕಂದ್ರೆ ಅವ್ರ ರಿಲೇಷನ್ ಎಲ್ಲ ಇಲ್ಲಿದ್ದಾರೆ, ಮತ್ತೆ ಅಲ್ಲಿ ಹೋಗಿ ಜೀವಿಸೋ ಅವಶ್ಯಕತೆ ಏನಿದೆ? ಮತ್ತೆ ವೃಂದಾವನ ಮತ್ತೆ ಮಥುರಾ ಎರಡು ಜಾಗದಲ್ಲಿ ಕೃಷ್ಣ ಎಲ್ಲಿದ್ದಾರೆ? ಕೃಷ್ಣ ಯಾಕೆ ಇಲ್ಲಿ ಅಲ್ಲಿ ಯಾಕೆ ಹೋಗಿದ್ದಾರೆ? ಮತ್ತೆ ಅವರ ತಾಯಿ ಸಹೋದರ ಕಂಸನಿ ಯಾಕೆ ಕೊಂದಿದ್ದಾರೆ? ಅದೇ ತರ ಶಾಸ್ತ್ರಗಳಲ್ಲಿ ಈ ತರ ಕೊಳ್ಳೋದೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಅಲ್ವಾ, ಆದ್ರೆ ಇವರು ಯಾಕೆ ಕೊಂದಿದ್ದಾರೆ? ಭಗವಂತನಕ್ಕೂ ಭೌತಿಕವಾಗ ಶರೀರ ಇಲ್ಲ, ಮನುಷ್ಯ ಶರೀರಲ್ಲಿ ಅವರು ಯಾಕೆ ಬಂದ್ರು? ವೃಷ್ಣಿ ವಂಶದಲ್ಲಿ ಯಾಕೆ ಹುಟ್ಟಿದ್ದಾರೆ? ಎಷ್ಟು ವರ್ಷಗಳು ಇದ್ರು? ಅವ್ರಿಗೆ ಎಷ್ಟು ಹೆಂಡತಿಗಳು? ಮದುವೆ ಆಯ್ತಾ? ಎಷ್ಟು ಹೆಂಡತಿಗಳು?
ದ್ವಾರಕೆಯಲ್ಲಿ ಎಷ್ಟು ವರ್ಷ ಇದ್ರು? ಮತ್ತೆ ನೋಡಿ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಅವರು. ಇಲ್ಲಿ ಆಕ್ಚುಲಿ ನಿಮ್ಗೂ ಕೊಟ್ಟಿರೋದು ಸ್ವಲ್ಪ, ಆದ್ರೆ ಅವ್ರು ಪ್ರಶ್ನೆ ಕೇಳಿರೋದು ಅಷ್ಟು ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ಅವರು. ಓಕೆ, ಟೈಮ್ ಆಯ್ತು. ಸೊ ತಮಿಳ್ ಕ್ಲಾಸ್ ಸ್ಟಾರ್ಟ್ ಆಗಬೇಕು. ಸೊ ಮತ್ತೆ ಇರೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.